ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಮತ್ತು ಪುತಿನ್ ಅಲಸ್ಕಾದಲ್ಲಿ ಭೇಟಿಯಾಗಿದ್ದು ಆ ಮಾತುಕತೆ ಏನೇನಾಯಿತು ಎಲ್ಲದರ ಬಗ್ಗೆ ನಿಮಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದೆ. ಈಗ ಈ ಇಡೀ ವಿಚಾರದಲ್ಲಿ ಒಂದು ಮೇಜರ್ ಆದಂತಹ ಡೆವಲಪ್ಮೆಂಟ್ ಆಗಿದೆ. ಅದೇನು ಕೇಳಿದ್ರೆ, ಪುತಿನ್ ಒಂದು ಕೆಡ್ಡ ತೋಡಿದ್ರಲ್ಲ, ಟ್ರಂಪ್ರನ್ನು ಬೀಳಿಸಬೇಕು, ಇನ್ನೊಂದು ಕಡೆ ಜೆಲೆನ್ಸ್ಕಿಯನ್ನು ಬೀಳಿಸಬೇಕು, ಪೂರ್ತಿ ಯುರೋಪನ್ನು ಟ್ರ್ಯಾಪ್ ಮಾಡಬೇಕು ಅಂತ. ಅದರಲ್ಲಿ ಪುತಿನ್ ಯಶಸ್ವಿಯಾಗಿದ್ದಾರೆ. ಈ ಬುದ್ಧಿವಂತ ರಾಜಕಾರಣಿಗಳಿಗೂ ಈ ಹುಂಬತನದ ರಾಜಕಾರಣ ಮಾಡುವವರಿಗೂ ಹೇಗೆ ವ್ಯತ್ಯಾಸ ಇರುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂತ ನನಗನ್ನಿಸ್ತಾ ಇದೆ. ಟ್ರಂಪ್ ಎಂಬ ಹುಂಬನನ್ನ ಪುತಿನ್ ಹೇಗೆ ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಪುತಿನ್ ಈ ಇಡೀ ಯುದ್ಧವನ್ನ ಚೆಸ್ ಗೇಮ್ ರೀತಿಯಲ್ಲೇ ಆಡ್ತಾ ಇದ್ದಾರೆ. ಈಗ ಒಂದು ದೊಡ್ಡ ಚೆಕ್ ಮೀಟ್ ಅನ್ನ ಕೊಟ್ಟಿದ್ದಾರೆ. ಇದು ಟ್ರಂಪ್ಗೂ ಹಿನ್ನಡೆ, ಇನ್ನೊಂದು ಕಡೆ ಜೆಲೆನ್ಸ್ಕಿಗೂ ಕೂಡ ಹಿನ್ನಡೆ. ಹಾಗಾದ್ರೆ ಏನಿದು ಡೆವಲಪ್ಮೆಂಟ್? ಪುತಿನ್ ಯಾವ ರೀತಿಯಾಗಿ ಜಾಣ್ಮೆಯ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು, ಜೆಲೆನ್ಸ್ಕಿ ಮತ್ತು ಟ್ರಂಪ್ ನಡುವೆ ಏನಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪುತಿನ್ ಮತ್ತು ಟ್ರಂಪ್ ನಡುವೆ ಅಲಸ್ಕಾದಲ್ಲಿ ಮೀಟಿಂಗ್ ಆಯ್ತಲ್ಲ, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ. ಈ ಹಿಂದಿನ 2 ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ಕೊಟ್ಟಾಗಿದೆ. ಟ್ರಂಪ್ ಮತ್ತು ಪುತಿನ್ ನಡುವೆ ನಡೆದಂತಹ ಈ 3 ಗಂಟೆ ಮೀಟಿಂಗ್ನಲ್ಲಿ ಪುತಿನ್ ಏನೇನು ಹೇಳಬೇಕಿತ್ತೋ ಎಲ್ಲವನ್ನ ಟ್ರಂಪ್ಗೆ ಕನ್ವೆ ಮಾಡಿದ್ರು. ಯುದ್ಧ ನಿಲ್ಲಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ, ನಮಗೇನು ಯುದ್ಧ ಬೇಕಾಗಿಲ್ಲ, ಯುದ್ಧ ಯಾವ ಕಾರಣದಿಂದ ಆರಂಭವಾಯಿತು, ಈ ಹಿಂದಿನ ಅಮೆರಿಕದ ಸರ್ಕಾರ ಯಾವ ರೀತಿಯಾಗಿ ತಪ್ಪು ಮಾಡಿತ್ತು, ಇದೆಲ್ಲದನ್ನ ಪುತಿನ್ ಟ್ರಂಪ್ಗೆ ಕನ್ವೆ ಮಾಡಿದ್ರು. ಅಂದ್ರೆ ಟ್ರಂಪ್ರನ್ನ ಹಿರಿ ಹಿಗ್ಗುವಂತೆ ಮಾಡಿಬಿಟ್ರು. ಒಂದು ವೇಳೆ 2020ರಲ್ಲಿ ಟ್ರಂಪೇ ಪುನಃ ಅಧ್ಯಕ್ಷರಾಗಿದ್ದೇ ಆಗಿದ್ರೆ ಈ ಯುದ್ಧವೇ ಆಗ್ತಾ ಇರಲಿಲ್ಲ. ನೀವಿಲ್ಲದೆ ಇದ್ದ ಕಾರಣದಿಂದಾಗಿಯೇ ಈ ಯುದ್ಧ ಆರಂಭ ಆಯಿತು. ಈ ಹಿಂದಿನ ಅಮೆರಿಕ ಸರ್ಕಾರ ಇಂತಿಂತಹ ದೊಡ್ಡ ತಪ್ಪುಗಳನ್ನೇ ಮಾಡಿಬಿಡ್ತು. ಈ ಬ್ಲಂಡರ್ಗಳ ಕಾರಣದಿಂದಾಗಿ ಯುದ್ಧ ಆಗ್ತಾ ಇದೆ. ಈಗಲೂ ನಮಗೇನು ಯುದ್ಧ ಮುಂದುವರಿಸೋದಕ್ಕೆ ಯಾವುದೇ ಆಸಕ್ತಿ ಇಲ್ಲ. ನೀವು ಹೇಳದಂತೆ ನಾವು ಪೀಸ್ ಡೀಲ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀವಿ. ಆದರೆ ಈ ಪೀಸ್ ಡೀಲ್ ಏಕಪಕ್ಷದಿಂದ ಆಗೋದಿಲ್ಲ. ಎರಡೂ ಪಕ್ಷದವರು ಸೇರ್ಕೊಳ್ಬೇಕು. ನಮ್ಮದು ಕೆಲವೊಂದಷ್ಟು ಷರತ್ತುಗಳಿದ್ದಾವೆ. ಯಾಕೆಂದ್ರೆ ನಾವು ಕೂಡ ಕಳೆದ 40-42 ತಿಂಗಳಿನಿಂದ ನಿರಂತರವಾಗಿ ಯುದ್ಧ ಮಾಡ್ತಾ ಇದ್ದೀವಿ. ಹೀಗಾಗಿ ನಮಗೂ ಒಂದಷ್ಟು ಡಿಮ್ಯಾಂಡ್ಗಳಿದ್ದಾವೆ. ಇದಕ್ಕೇನಾದರೂ ಒಪ್ಪೋದೇ ಆಗಿದ್ರೆ, ಕೂತು ನೆಗೋಸಿಯೇಟ್ ಮಾಡೋದೇ ಆದ್ರೆ ನಾವು ಪೀಸ್ ಡೀಲ್ಗೆ ಸಿದ್ಧ ಇದ್ದೀವಿ. ಹೀಗಂತ ಪುತಿನ್ ಟ್ರಂಪ್ಗೆ ಕನ್ವೆ ಮಾಡಿದ್ರು. ಇಲ್ಲಿ ಪುತಿನ್ ಯಾವ ಮಟ್ಟಿನ ಜಾಣ್ಮೆಯನ್ನು ಪ್ರದರ್ಶನ ಮಾಡಿದ್ರು ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಟ್ರಂಪ್ ಏನಂತ ಪೋಸ್ಟ್ ಕೊಟ್ಕೊಂಡು ಹೋಗಿದ್ರು, ನಾನು ಸೀಸ್ ಫೈರ್ ಮಾಡಿಸ್ಬಿಡ್ತೀನಿ, ಯುದ್ಧ ವಿರಾಮ, ಈಗಾಗಲೇ 5-6 ದೇಶಗಳ ನಡುವೆ ಯುದ್ಧ ವಿರಾಮ ಘೋಷಣೆ ಮಾಡಿಬಿಟ್ಟಿದ್ದೀನಿ, ಭಾರತ ಪಾಕಿಸ್ತಾನದ ನಡುವೆ ಅಣ್ವಸ್ತ್ರದ ಯುದ್ಧ ಆಗಿಬಿಡ್ತಾ ಇತ್ತು, ಅದನ್ನು ನಿಲ್ಲಿಸಿದ್ದು ಕೂಡ ನಾನೇ. ಹೀಗಂತ ಟ್ರಂಪ್ ಪುಂಖಾನುಪುಂಖವಾಗಿ ಸ್ಟೇಟ್ಮೆಂಟ್ ಕೊಡ್ತಲೇ ಅಲಾಸ್ಕಾಗೆ ಹೋಗಿ ಲ್ಯಾಂಡ್ ಆಗಿದ್ರು. ಈಗಲೂ ಕೂಡ ನಾನು ಯುದ್ಧ ವಿರಾಮ ಘೋಷಣೆ ಮಾಡಿಬಿಡ್ತೀನಿ, ನನ್ನೆಲ್ಲ ಮಾತಿಗೆ ಪುತಿನ್ ಒಪ್ಪಿಗೆ ಸೂಚಿಸ್ತಾರೆ ಅಂತ. ಆದರೆ ಪುತಿನ್ ಗೊತ್ತಲ್ಲ, ಇಂತಹ 10 ಟ್ರಂಪ್ಗಳನ್ನು ಲೀಲಾಜಾಲವಾಗಿ ತನ್ನ ಕಿರುಬೆರಳಿನಲ್ಲಿ ಆಟ ಆಡಿಸುವಂತಹ ಕೆಪಾಸಿಟಿ ಇರುವ ಮನುಷ್ಯ ಆತ. ಪುತಿನ್ಗೆ ಮೊದಲೇ ಗೊತ್ತಿತ್ತು, ಟ್ರಂಪ್ ನಡುವಿನ ಮಾತುಕತೆ ಏನಾದರೂ ವಿಫಲವಾಗಿದ್ದೇ ಆದರೆ ಅಮೆರಿಕ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತೆಗೆದುಕೊಳ್ಳುತ್ತೆ, ನಮ್ಮ ಮೇಲೆ ಇನ್ನಷ್ಟು ಒತ್ತಡ ಬರೋದಕ್ಕೆ ಶುರುವಾಗುತ್ತೆ, ಟ್ರಂಪ್ ನಮ್ಮ ಟ್ರೇಡ್ ಅನ್ನು ಕೂಡ ಡಿಸ್ಟರ್ಬ್ ಮಾಡ್ತಾನೆ. ಇದೆಲ್ಲ ವಿಚಾರ ಪುತಿನ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಪುತಿನ್ ಏನ್ ಮಾಡಿದ್ರು ಅಂತಂದ್ರೆ ಜಾಣ್ಮೆಯಿಂದ ಟ್ರಂಪ್ ಅನ್ನ ಹೊಗಳಿ ಅಟ್ಟಕ್ಕೆ ಏರಿಸಿದ್ರು. ನೀನು ಇಂದ್ರ, ನೀನು ಚಂದ್ರ ಅಂತ ಹೇಳಿ ಟ್ರಂಪ್ಗೆ ಚೆನ್ನಾಗಿ ಮಾಲಿಸ್ ಮಾಡಿಬಿಟ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಯುದ್ಧ ವಿರಾಮದ ಬಗ್ಗೆ ಮಾತನಾಡ್ತಾ ಇದ್ದಂತಹ ಟ್ರಂಪ್ ಪೀಸ್ ಡೀಲ್ ಬಗ್ಗೆ ಯೋಚನೆ ಮಾಡುವಂತೆ ಪುತಿನ್ ಬದಲಾಯಿಸಿಬಿಟ್ರು. ನೀವೀಗ ಕನ್ಫ್ಯೂಸ್ ಆಗಬಹುದು, ಪೀಸ್ ಡೀಲ್ಗೂ ಯುದ್ಧ ವಿರಾಮಕ್ಕೂ ಏನು ವ್ಯತ್ಯಾಸ ಇದೆ, ಎರಡೂ ಒಂದೇ ನಾಣ್ಯದ 2 ಮುಖಗಳಲ್ವಾ ಅಂತ. ಖಂಡಿತವಾಗ್ಲೂ ಅಲ್ಲ ಮಿತ್ರರೇ. ಟ್ರಂಪ್ ಏನು ಬಯಸ್ತಾ ಇದ್ರು ಗೊತ್ತಾ? ಯುದ್ಧ ವಿರಾಮ ಅಷ್ಟೇ, ಈಗ ತಕ್ಷಣದಿಂದ ಯುದ್ಧ ನಿಲ್ಲಿಸ್ತೀವಿ, ಮುಂದೇನೋ ಮಾತುಕತೆಗಳು ಅನಂತರ ಆಗ್ಬಿಡುತ್ತೆ. ಟ್ರಂಪ್ಗೆ ಬೇಕಾಗಿರೋದೇ ಅದು, ಯುದ್ಧ ವಿರಾಮ ಅನ್ನುವಂಥ ಒಂದು ಪದ ಅಷ್ಟೇ. ಮತ್ತೆ ಏನು ಬೇಕಾದರೂ ಆಗಿ ಹೋಗ್ಲಿ, ಉಕ್ರೇನ್ಗೆ ಎಷ್ಟಾದರೂ ನಷ್ಟ ಆಗಲಿ ಅಥವಾ ರಷ್ಯಾಗೆ ಲಾಭ ಆಗಲಿ ನಷ್ಟ ಆಗಲಿ, ಇದು ಯಾವುದು ಟ್ರಂಪ್ಗೆ ಬೇಕಾಗಿಲ್ಲ. ಟ್ರಂಪ್ ಅಲ್ಲಿಗೆ ಹೋಗಿ ಇಳಿದಿದ್ದೇ ಯುದ್ಧ ವಿರಾಮ ಅನ್ನುವಂಥ ಒಂದೇ ಒಂದು ಪದಕ್ಕೋಸ್ಕರವಾಗಿ. ಪುತಿನ್ ಏನು ಹೇಳಿದ್ರು? ಯುದ್ಧ ವಿರಾಮದ ಬದಲಾಗಿ ಪೀಸ್ ಡೀಲ್ ಅಂತ ಹೇಳಿದ್ರು. ಈ ಶಾಂತಿ ಒಪ್ಪಂದ ಆದ್ರೆ ಏನಾಗುತ್ತೆ ಕೇಳಿದ್ರೆ, ರಷ್ಯಾ ಒಂದಷ್ಟು ಬೇಡಿಕೆಗಳನ್ನು ಇಡುತ್ತೆ, ಉಕ್ರೇನ್ ಅದಕ್ಕೆ ಒಪ್ಪಲೇಬೇಕಾಗತ್ತೆ. ಕೇವಲ ಉಕ್ರೇನ್ ಮಾತ್ರ ಅಲ್ಲ, ಉಕ್ರೇನನ್ನು ಬೆಂಬಲಿಸ್ತಿರುವಂತಹ ಅಮೆರಿಕವೂ ಒಪ್ಪಬೇಕು, ಅದರ ಜೊತೆಗೆ ಪಾಶ್ಚಿಮಾತ್ಯ ದೇಶಗಳು ಕೂಡ ಒಪ್ಪಿಕೊಳ್ಳಬೇಕು. ಅಂತಹ ಒಂದು ಸ್ಥಿತಿಗೆ ಟ್ರಂಪ್ ಅನ್ನು ತಂದಿಟ್ರು. ಮೊದಲಿಗೆ ಪೀಸ್ ಡೀಲ್ ಮಾಡ್ಕೊಳ್ಳೋಣ, ಅದಾದ ಬಳಿಕ ನಾವು ಕಂಪ್ಲೀಟ್ ಆಗಿ ಯುದ್ಧ ನಿಲ್ಲಿಸ್ತೀವಿ, ಯುದ್ಧ ವಿರಾಮ ಆಗಿ ಹೋಗುತ್ತೆ ಅಂತ. ಪುತಿನ್ರ ಈ ಮಾತಿಗೆ ಲಾಜಿಕಲಿ ಟ್ರಂಪ್ ಬಳಿಯಲ್ಲಿ ಯಾವುದೇ ಆನ್ಸರ್ ಇಲ್ಲ. ಅದಕ್ಕೆ ಟ್ರಂಪ್ ಏನು ಹೇಳಿದ್ರು ಗೊತ್ತಾ? ನಾನು ನ್ಯಾಟೋ ಜೊತೆಗೆ ಮಾತನಾಡ್ತೀನಿ, ಅದಕ್ಕಿಂತಲೂ ಮುಖ್ಯವಾಗಿ ಜೆಲೆನ್ಸ್ಕಿಯನ್ನು ಕರೆದುಬಿಟ್ಟು ಮಾತನಾಡ್ತೀನಿ, ಜೆಲೆನ್ಸ್ಕಿಗೆ ಈ ಎಲ್ಲ ವಿಚಾರಗಳನ್ನು ತಿಳಿಸ್ತೀನಿ, ನಾನು ಪೀಸ್ ಡೀಲ್ಗೆ ಜೆಲೆನ್ಸ್ಕಿಯನ್ನು ಒಪ್ಪಿಸ್ತೀನಿ ಅಂತ. ಪುತಿನ್ ಕೊಟ್ಟಂತಹ ಒಂದೊಂದು ಆಫರ್ಗಳು ಕೂಡ ಟ್ರಂಪ್ಗೆ ಬಹಳ ಖುಷಿಯಾಗಿದೆ. ಇದರಲ್ಲೇನು ದೊಡ್ಡ ವಿಚಾರ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ಗೊತ್ತಾ? ಪುತಿನ್ ಏನು ಹೇಳಿದ್ದಾರೆ?
ಲ್ಯಾಂಡ್ ಸ್ವ್ಯಾಪಿಂಗ್ ಮಾಡ್ಕೊಳ್ಳೋಣ, ನಾವು ಗೆದ್ದಂತಹ ಕೆಲ ಪ್ರದೇಶಗಳನ್ನು ಬಿಟ್ಟುಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ, ಆದರೆ ಕೆಲವೊಂದಷ್ಟು ಪ್ರದೇಶಗಳು ಉಕ್ರೇನ್ ನಮಗೆ ಬಿಟ್ಟುಕೊಡಬೇಕಾಗತ್ತೆ. ಇದನ್ನು ಕೇಳಿದಾಗ ಟ್ರಂಪ್ಗೆ ಏನು ಅನ್ಸುತ್ತೆ? ಹೇಗಿದ್ರೂ ಉಕ್ರೇನ್ನವರು ಈಗಾಗಲೇ ಜಾಗ ಸೋತು ಬಿಟ್ಟಿದ್ದಾರೆ. ರಷ್ಯಾ ಹೀಗಿರುವಂತಹ ಸಂದರ್ಭದಲ್ಲಿ ಒಂದಷ್ಟು ಜಾಗವನ್ನು ಬಿಟ್ಟುಕೊಟ್ಟು ಮತ್ತೊಂದಷ್ಟು ಜಾಗವನ್ನು ಕೇಳ್ತಾ ಇದೆಯಲ್ಲ, ಇದು ಸರಿ ಇದೆ. ಉಕ್ರೇನ್ನ ಝೆಲೆನ್ಸ್ಕಿ ಇದಕ್ಕೆ ಒಪ್ಕೊಳ್ಬಹುದು ಹೀಗಂತ ಟ್ರಂಪ್ಗೆ ಅನಿಸ್ತಾ ಇದೆ. ಇದೇ ಕಾನ್ಫಿಡೆನ್ಸ್ನಲ್ಲಿ ಅಮೆರಿಕಾಗೆ ಬಂದು ಝೆಲೆನ್ಸ್ಕಿಗೆ ಕಾಲ್ ಮಾಡಿದ್ದಾರೆ. ಝೆಲೆನ್ಸ್ಕಿ, ನೋಡಪ್ಪ ಹೀಗೀಗಾಗಿದೆ, ಮಾತುಕತೆ ವೇಳೆ ನಾನು ಇದಕ್ಕೆಲ್ಲ ಒಪ್ಕೊಂಡಿದ್ದೀನಿ, ನೀನೀಗ ಇದಕ್ಕೆ ಒಪ್ಕೊಳ್ಬೇಕು, ಈ ಪೀಸ್ ಡೀಲ್ ಆಗಬೇಕು. ಝೆಲೆನ್ಸ್ಕಿ ಮುಲಾಜಿಲ್ಲದೆ ಟ್ರಂಪ್ ಅವರ ಈ ಆಫರ್ ಅನ್ನ ತಿರಸ್ಕಾರ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಪೀಸ್ ಡೀಲ್ ಸಾಧ್ಯವೇ ಇಲ್ಲ. ರಷ್ಯಾ ಇಟ್ಟಂತಹ ಈ ಒಂದು ಬೇಡಿಕೆಯನ್ನ ನಾವು ಈಡೇರಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಕೇಳಿದ್ರೆ, ನಾವು ಯಾವುದಕ್ಕೆ ಬೇಕಾದರೂ ತಲೆ ಬಗ್ಗಿಸ್ತೀವಿ, ಉಕ್ರೇನ್ನ 1 ಇಂಚು ಜಾಗವನ್ನು ಕೂಡ ಬಿಟ್ಟುಕೊಡೋದಕ್ಕೆ ನಾವು ಸಿದ್ಧ ಇಲ್ಲ. ಝೆಲೆನ್ಸ್ಕಿ ಮುಂದುವರೆದು ಟ್ರಂಪ್ಗೆ ಕನ್ವೆ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ನಮ್ಮ ಸಂವಿಧಾನದ ಪ್ರಕಾರ ನಮ್ಮ 1 ಇಂಚು ಭೂಮಿಯನ್ನು ಕೂಡ ಬೇರೆಯವರಿಗೆ ಬಿಟ್ಟುಕೊಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಸಂವಿಧಾನ ಒಪ್ಪೋದಿಲ್ಲ, ಇದು ಅನ್ಕಾನ್ಸ್ಟಿಟ್ಯೂಷನಲ್ ನಿರ್ಧಾರ ಆಗತ್ತೆ, ಹೀಗಾಗಿ ಈ ನಿರ್ಧಾರ ಕೈಗೊಳ್ಳುವಂತಹ ಅಧಿಕಾರವೇ ನನ್ನ ಬಳಿಯಲ್ಲಿಲ್ಲ ಅಂತ ಝೆಲೆನ್ಸ್ಕಿ ಟ್ರಂಪ್ಗೆ ಹೇಳಿದ್ದಾರೆ. ಅಲ್ಲಿಗೆ ಮುಂದೇನಾಗುತ್ತೆ? ಇದರಿಂದ ಪುತಿನ್ಗೆ ಹೇಗೆ ಯಶಸ್ಸು ಸಿಗುತ್ತೆ? ಈ ಪ್ರಶ್ನೆಗಳು ನಿಮಗೇನಾದ್ರೂ ಬಂದಿದ್ದೆ ಆದ್ರೆ, ಈಗಾಗಲೇ ಝೆಲೆನ್ಸ್ಕಿಯನ್ನ ವಾಷಿಂಗ್ಟನ್ಗೆ ಬರುವಂತೆ ಟ್ರಂಪ್ ಆಹ್ವಾನ ಕೊಟ್ಟಿದ್ದಾರೆ. ನಾಳೆ ಝೆಲೆನ್ಸ್ಕಿ ಅಮೆರಿಕಾಗೆ ಹೋಗ್ತಾ ಇದ್ದಾರೆ ಕೂಡ. ಈ ಸಂದರ್ಭದಲ್ಲಿ ಟ್ರಂಪ್ ಏನ್ ಮಾಡ್ತಾರೆ ಗೊತ್ತಾ? ಝೆಲೆನ್ಸ್ಕಿ ಮೇಲೆ ತೀವ್ರತರವಾದಂತಹ ಒತ್ತಡ ಹೇರ್ತಾರೆ. ಆರಂಭದಲ್ಲಿ ನೀವೇ ನೋಡಿದ್ರಿ, ಝೆಲೆನ್ಸ್ಕಿ ಅಮೆರಿಕಾಗೆ ಬಂದಂತಹ ಸಂದರ್ಭದಲ್ಲಿ ಟ್ರಂಪ್ ಮತ್ತು ಜೆ ಡಿ ವ್ಯಾನ್ಸ್ ಯಾವ ರೀತಿಯಾಗಿ ಝೆಲೆನ್ಸ್ಕಿಯನ್ನು ತರಾಟೆಗೆ ತೆಗೆದುಕೊಂಡ್ರು. ಝೆಲೆನ್ಸ್ಕಿ ಒಂದು ದೇಶದ ಅಧ್ಯಕ್ಷ ಅನ್ನುವ ರೀತಿಯಲ್ಲೂ ಕೂಡ ಟ್ರಂಪ್ ಮತ್ತು ಜೆ ಡಿ ವ್ಯಾನ್ಸ್ ಅವರಿಗೆ ಗೌರವವನ್ನು ಕೊಟ್ಟಿಲ್ಲ. ಆ ಮಟ್ಟಿಗೆ ಒತ್ತಡ ಹೇರುವಂತಹ ಪ್ರಯತ್ನ ಮಾಡಿದ್ರು. ಈಗ ಮತ್ತೆ ಝೆಲೆನ್ಸ್ಕಿಯನ್ನು ಅಮೆರಿಕಕ್ಕೆ ಕರೆದು ಅದೇ ರೀತಿಯ ಒತ್ತಡ ಹೇರುವಂತಹ ಕೆಲಸವನ್ನ ಟ್ರಂಪ್ ಮಾಡ್ತಾರೆ. ಇದೇ ಆಗಬೇಕು ಅಂತ ಪುತಿನ್ ಬಯಸಿದ್ರು. ನಿಮಗೆಲ್ಲ ಗೊತ್ತೇ ಇದೆ, ಟ್ರಂಪ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಝೆಲೆನ್ಸ್ಕಿ ಪರವಾಗಿ ಅವ್ರು ಇರಲಿಲ್ಲ. ಝೆಲೆನ್ಸ್ಕಿಯನ್ನ ಒತ್ತಡ ಹೇರಿ ನಾನು ಒಪ್ಪಿಸ್ತೀನಿ ಅಂತಲೇ ಟ್ರಂಪ್ ಅಂದುಕೊಂಡಿದ್ರು. ಆದರೆ ಝೆಲೆನ್ಸ್ಕಿ ಒಪ್ಪಲಿಲ್ಲ. ಆಗ ಝೆಲೆನ್ಸ್ಕಿಯ ಮೇಲೆ ಬಲಪ್ರಯೋಗ ಮಾಡೋದಕ್ಕೆ ಹೋದ್ರಲ್ಲ, ಆ ಸಂದರ್ಭದಲ್ಲಿ ಏನಾಯಿತು ಕೇಳಿದ್ರೆ, ಇಡೀ ಪಾಶ್ಚಿಮಾತ್ಯ ಜಗತ್ತು ಝೆಲೆನ್ಸ್ಕಿಯ ಜೊತೆಗೆ ನಿಂತ್ಕೊಳ್ತು. ಅದರಲ್ಲಿ ಫ್ರಾನ್ಸ್ ಕೂಡ ಇತ್ತು, ಇಟಲಿ ಇತ್ತು, UK ಇತ್ತು, ಜರ್ಮನಿ, ಹೀಗೆ ಎಲ್ಲ ದೇಶಗಳು ಕೂಡ, ನ್ಯಾಟೋದ ಬಹುತೇಕ ದೇಶಗಳು ಝೆಲೆನ್ಸ್ಕಿಯ ಜೊತೆಗೆ ನಿಂತ್ಕೊಂಡ್ವು. ಟ್ರಂಪ್ಗೆ ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಟ್ರಂಪ್ ಏನು ಮಾಡಿದ್ರು? ಟರ್ನ್ ಅನ್ನು ಹೊಡೆದ್ರು. ನಾನು ಪುತಿನ್ರನ್ನೇ ಮಣಿಸಿಬಿಡ್ತೀನಿ, ಪುತಿನ್ ಮೇಲೆ ಒತ್ತಡ ಹೇರ್ತೀನಿ ಅಂತೇಳಿ ರಷ್ಯಾದೊಂದಿಗೆ ವ್ಯಾಪಾರ ಮಾಡುವ ದೇಶಗಳಿಗೆ ಧಮಕಿ ಹಾಕಿದ್ರು. ಭಾರತದ ಮೇಲೆ ಪೆನಾಲ್ಟಿ ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದ್ರು. ಅಂದರೆ 2ನೇ ಬಾರಿಗೆ ಅವರು ರಷ್ಯಾವನ್ನು ಬಗ್ಗಿಸೋದಕ್ಕೆ ಹೊರಟರು, ಪುತಿನ್ರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಯತ್ನ ಮಾಡಿದ್ರು. ಪುತಿನ್ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಟ್ರಂಪ್ ಜೊತೆಗೆ ಮಾತುಕತೆಗೆ ಒಪ್ಪಿ ಎಲ್ಲ ರೀತಿಯಲ್ಲೂ ಅವರನ್ನು ಕನ್ವಿನ್ಸ್ ಮಾಡಿ ಆ ಬಾಣವನ್ನೇ ಉಲ್ಟಾ ಮಾಡಿದ್ದಾರೆ. ಈಗ ಟ್ರಂಪ್ ಏನು ಮಾಡ್ತಾರೆ? ಝೆಲೆನ್ಸ್ಕಿಯ ವಿರುದ್ಧವೇ ತಿರುಗಿ ಬೀಳ್ತಾರೆ. ಟ್ರಂಪ್ ಮಾತನ್ನ ಝೆಲೆನ್ಸ್ಕಿ ಒಪ್ಪದೇ ಇದ್ರೆ ತಕ್ಷಣ ಟ್ರಂಪ್ಗೆ ಸಿಟ್ಟು ಬರುತ್ತೆ. ಯಾಕೆಂದ್ರೆ ಟ್ರಂಪ್ ಒಬ್ಬ ಲಾಜಿಕಲ್ ಮನುಷ್ಯನೇ ಅಲ್ಲ. ಮತ್ತೆ ಈ ಝೆಲೆನ್ಸ್ಕಿ ಮತ್ತು ಟ್ರಂಪ್ ಸಂಬಂಧ ಕಿತ್ತೋಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇದು ಪುತಿನ್ಗೆ ಬೇಕಾಗಿತ್ತಷ್ಟೇ. ಯಾಕೆ ಕೇಳಿದ್ರೆ, ಅಮೆರಿಕ ಮತ್ತು ಉಕ್ರೇನ್ ಇನ್ನಷ್ಟು ಹತ್ತಿರ ಆಗ್ಬಿಟ್ಟು ಯುದ್ಧ ಮುಂದುವರೆದಿದ್ದೆ ಆದ್ರೆ ಪುತಿನ್ಗೆ ನಷ್ಟ ಆಗುತ್ತೆ. ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣ ಉಕ್ರೇನ್ಗೆ ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನು ನಿಲ್ಲಿಸಿದ್ರು, ಫಂಡ್ ಮಾಡೋದಿಲ್ಲ ಅಂತ ಕೂಡ ಘೋಷಣೆ ಮಾಡಿದ್ರು. ಅದಾದ ಬಳಿಕ ಟ್ರಂಪ್ ಉಲ್ಟಾ ಹೊಡೆದುಬಿಟ್ಟು ಝೆಲೆನ್ಸ್ಕಿಗೆ ಎಲ್ಲಾ ರೀತಿಯ ಶಸ್ತ್ರಾಸ್ತ್ರವನ್ನು ಕೊಡೋದಕ್ಕೆ ಒಪ್ಪಿಗೆ ಸೂಚಿಸಿದ್ರು. ಈಗ ಪುತಿನ್ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮತ್ತೆ ಝೆಲೆನ್ಸ್ಕಿ ಮತ್ತು ಟ್ರಂಪ್ ನಡುವೆ ಒಂದು ಚೆಕ್ ಮೀಟ್ ಕೊಟ್ಟಿದ್ದಾರೆ. ಹೀಗಾಗಿ ನಾಳಿನ ಮೀಟಿಂಗ್ ಇದೆಯಲ್ಲ, ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಮಿತ್ರರೇ, ಝೆಲೆನ್ಸ್ಕಿ ಈ ಲ್ಯಾಂಡ್ ಸ್ವ್ಯಾಪಿಂಗ್ಗೆ ಒಪ್ಪುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ, ಸಾಧ್ಯವೇ ಇಲ್ಲ. ಹಾಗೇನಾದರೂ ಝೆಲೆನ್ಸ್ಕಿ ಒಪ್ಪಿದ್ದೆ ಆದರೆ ತನ್ನ ರಾಜಕೀಯ ಜೀವನವನ್ನೇ ಬಲಿ ಕೊಡಬೇಕು. ಝೆಲೆನ್ಸ್ಕಿ ಉಕ್ರೇನ್ನ ಜನರ ಮುಂದೆ ದೊಡ್ಡ ಖಳನಾಯಕನಾಗಿ ನಿಂತ್ಕೊಳ್ಬೇಕಾಗತ್ತೆ. ಅದಕ್ಕೆ ಝೆಲೆನ್ಸ್ಕಿ ರೆಡಿ ಇಲ್ಲ. ಝೆಲೆನ್ಸ್ಕಿಯನ್ನು ಆ ಸ್ಥಿತಿಯಲ್ಲಿ ಬಿಡೋದಕ್ಕೆ ಪಾಶ್ಚಿಮಾತ್ಯ ದೇಶಗಳು ಸಿದ್ಧ ಇಲ್ಲ. ಯಾಕೆಂದ್ರೆ ರಷ್ಯಾದ ಕೈ ಕಂಪ್ಲೀಟ್ ಆಗಿ ಮೇಲಾಗತ್ತೆ. ರಷ್ಯಾ ಮತ್ತೆ ಪುಟಿದು ನಿಂತು ಬಿಡುತ್ತೆ. ಒಂದು ಸ್ಟ್ರಾಂಗ್ ಆದಂತಹ ರಷ್ಯಾವನ್ನ ಯುರೋಪ್ನ ದೇಶಗಳು ಬಯಸ್ತಾ ಇಲ್ಲ. ಯುದ್ಧ ವಿರಾಮ ಆಗದೇ ಇದ್ರೂ ಪರವಾಗಿಲ್ಲ, ಈ ರೀತಿಯ ಯುದ್ಧ ವಿರಾಮ ಬೇಡ ಅಂತೇಳಿ ಯುರೋಪ್ನ ದೇಶಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಮಿತ್ರರೇ, ಮುಂದಿನ ಕೆಲ ಗಂಟೆಗಳು ಬಹಳ ಕ್ರೂಷಿಯಲ್. ಏನು ಬೇಕಾದರೂ ಆಗಬಹುದು. ಟ್ರಂಪ್ ಒಂದು ವೇಳೆ ಕಂಪ್ಲೀಟ್ ಪಲ್ಟಿ ಹೊಡೆದುಬಿಟ್ಟು ಪುತಿನ್ರ ಸಮರ್ಥನೆಗೆ ನಿಂತರೂ ಆಶ್ಚರ್ಯ ಇಲ್ಲ. ಸದ್ಯ ಈ ಯುದ್ಧ ವಿರಾಮದ ವಿಚಾರದಲ್ಲಿ ಟ್ರಂಪ್ ಯಾವ ಮಟ್ಟಿನ ಒತ್ತಡವನ್ನು ಎದುರಿಸ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಲೇವಡಿಗಳನ್ನು ಎದುರಿಸ್ತಾ ಇದ್ದಾರೆ ಅಂತಂದ್ರೆ, ಇತ್ತೀಚೆಗೆ ಹಿಲರಿ ಕ್ಲಿಂಟನ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದೇನು ಕೇಳಿದ್ರೆ, ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ಉಕ್ರೇನ್ನ ಬಹುಭಾಗವನ್ನ ವಶಕ್ಕೆ ಪಡೆದಿಟ್ಕೊಂಡಿದೆಯಲ್ಲ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಉಕ್ರೇನ್ಗೆ ವಾಪಸ್ ಕೊಡಿಸಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡುವಲ್ಲಿ ಟ್ರಂಪ್ ಏನಾದರೂ ಯಶಸ್ವಿ ಆಗಿದ್ದೆ ಆದ್ರೆ ಟ್ರಂಪ್ಗೆ ನೊಬೆಲ್ ಪೀಸ್ ಪ್ರೈಸ್ ಸಿಗಬೇಕು ಅಂತೇಳಿ ನಾನೇ ನಾಮಿನೇಟ್ ಮಾಡ್ತೀನಿ, ಹೀಗಂತ ಡೆಮೊಕ್ರೆಟಿಕ್ ಪಕ್ಷದ ಮಾಜಿ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದಂತಹ ಹಿಲರಿ ಕ್ಲಿಂಟನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಅಮೆರಿಕದ ವಿಪಕ್ಷಗಳು ಕೂಡ ಟ್ರಂಪ್ ಅನ್ನ ಬಹಳ ಒತ್ತಡಕ್ಕೆ ಸಿಕ್ಕಾಕ್ಸ್ತಾ ಇದ್ದಾವೆ. ನೀವು ಯುದ್ಧ ವಿರಾಮವನ್ನ ಘೋಷಣೆ ಮಾಡೋದು ಮುಖ್ಯವಲ್ಲ, ಉಕ್ರೇನ್ ಏನು ಭೂಭಾಗವನ್ನು ಕಳ್ಕೊಂಡಿದೆಯಲ್ಲ ಅದನ್ನು ವಾಪಸ್ ಕೊಡಿಸಬೇಕು. ಈ ಹಿಂದೆ 2014ರಲ್ಲಿ ರಷ್ಯಾ ಕ್ರಿಮಿಯಾವನ್ನು ವಶಕ್ಕೆ ಪಡೀತು, ಅದಕ್ಕೇನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ.
ಈಗ ಯುದ್ಧ ವಿರಾಮ ಅಂತ ಹೇಳಿಬಿಟ್ಟು ರಷ್ಯಾಗೆ ಅನುಕೂಲವಾಗುವಂತಹ ನಿರ್ಧಾರವನ್ನು ಟ್ರಂಪ್ ಕೈಗೊಂಡಿದ್ದೆ ಆದರೆ ಅದನ್ನು ನಾವು ಬೆಂಬಲಿಸೋದಕ್ಕೆ ರೆಡಿ ಇಲ್ಲ. ಒಂದು ವೇಳೆ ನೀವು ಉಕ್ರೇನ್ ಪರವಾಗಿ ನಿರ್ಧಾರವನ್ನು ಕೈಗೊಂಡು ಉಕ್ರೇನ್ ಕೈ ಮೇಲಾಗುವಂತೆ ನೋಡಿಕೊಂಡು ಯುದ್ಧ ವಿರಾಮ ಘೋಷಣೆ ಮಾಡಿಸಿದ್ದೆ ಆದರೆ ನಾನೇ ನಿಮಗೆ ನೊಬೆಲ್ ಪ್ರೈಸ್ಗೆ ನಾಮಿನೇಟ್ ಮಾಡ್ತೀನಿ ಅಂತ ಹಿಲರಿ ಕ್ಲಿಂಟನ್ ಕಾಲೆಳೆದಿದ್ದಾರೆ. ನನಗನ್ಸುತ್ತೆ ಮಿತ್ರರೇ, ಟ್ರಂಪ್ಗೆ ಇದು ಬಹಳ ದೊಡ್ಡ ಟಾಸ್ಕ್. ಯಾಕೆಂದರೆ ಪುತಿನ್ರಂತಹ ಒಬ್ಬ ಜಗಮೊಂಡ, ಜೊತೆಗೆ ಅತಿ ಬುದ್ಧಿವಂತ, ಇನ್ನೊಂದು ಕಡೆಯಲ್ಲಿ ಜೆಲೆನ್ಸ್ಕಿ ಅಂತಹ ಅಪ್ರಬುದ್ಧ ರಾಜಕಾರಣಿ, ಇವರಿಬ್ಬರ ನಡುವೆ ಟ್ರಂಪ್ ಕೆಡ್ಡಕ್ಕೆ ಬಿದ್ದಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಾಳಿನ ಮಾತುಕತೆ ಏನಾಗುತ್ತೆ? ಜೆಲೆನ್ಸ್ಕಿಗೆ ಟ್ರಂಪ್ ಕನ್ವೆ ಮಾಡ್ತಾರಾ, ಅಥವಾ ಟ್ರಂಪ್ ಮತ್ತು ಜೆಲೆನ್ಸ್ಕಿ ಸಂಬಂಧ ಕಿತ್ತೋಗುತ್ತಾ ಅಥವಾ ಗಟ್ಟಿಗೊಳ್ಳುತ್ತಾ? ಇದೆಲ್ಲದರ ಬಗ್ಗೆ ಆ ಮೀಟಿಂಗ್ ಆದ ಬಳಿಕ ನಿಮಗೆ ಡೀಟೇಲ್ ಆಗಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.